पृथिव्योरिदमन्तरम् हि व्याप्तं त्वयैव ಕೀರ್ತಿ ಧರ್ಮದಲ್ಲಿ 25-30 ಸಿನಿಮಾ ಮಾಡಿಬಿಟ್ಟು ಆಮೇಲೆ ಇವ್ರು ಬಂದು ನಮ್ಮ ಶ್ರೇಯಾ ಶುಕ್ಲಾ ಹೀರೋಯಿನ್ನು ಇವ್ರು ಒಬ್ಬರೇ, ಇನ್ನೊಬ್ಬರು ಒಂದು ವಿಲನ್ಗೆ ಒಂದು ಚಿಕ್ಕ ರೋಲ್ ಮಾಡಿದ್ದಾರೆ, ಅವರು ಒಬ್ಬರು ಹೊಸದಾಗಿ ಬಂದಿರೋದು. ಮಿಕ್ಕಂತ ಎಲ್ಲರೂ ನಮ್ಮ ಶೋಭರಾಜ್ ಸರ್ ಇದ್ದಾರೆ, ಭವ್ಯ ಮೇಡಮ್ ಇದ್ದಾರೆ, ಆಮೇಲೆ ಇಲ್ಲಿ ಮೋಹನ್ ಇದ್ದಾರಲ್ಲ ಅವರು, ನಮ್ಮ ಇವರು ಬಾಂಬೆ ಆರ್ಟಿಸ್ಟು ಇದ್ದಾರೆ, ಶಿವ ಯಾರಂದರೆ ಹಮ್ ಪಿಕ್ಚರ್ಲಿ ಅಮಿತಾಬ್ ಬಚ್ಚನ್ಗೆ ವಿಲನ್ ಆಗಿ ಮಾಡಿದ್ರು, ಅವರಿದ್ದಾರೆ ಇದರಲ್ಲಿ. ಸೊ ಒಳ್ಳೆ ಒಳ್ಳೆ ಪಾತ್ರಗಳಲ್ಲಿ ಎಲ್ಲ ಕರ್ನಾಟಕದಲ್ಲಿ ಇರೋ ಎಲ್ಲ ಆರ್ಟಿಸ್ಟ್ನ ಹಾಕ್ಕೊಂಡೇ ಮಾಡಿರೋದು. 2-3 ಆರ್ಟಿಸ್ಟ್ ಬಾಂಬೆಯಿಂದ ಕರೆದಿದ್ವಿ, ಆ ರೋಲ್ಗೆ ಆ ಥರ ಆರ್ಟಿಸ್ಟ್ ಬೇಕಾಗಿತ್ತು, ಅದು ತೊಗೊಂಡು ಮಾಡಿದ್ವಿ. ಸರ್, ಈಗ ಘಟಾನುಘಟಿ ನಾಯಕರುಗಳಿದ್ದಾರೆ ಅಂತ ಹೇಳ್ತೀರಾ, ಚಿತ್ರ ಯಾವ ಥರ ಮೂಡು ಬಂದಿದೆ ಸರ್? ಸರ್, ಚಿತ್ರ ಭಾಳ ಚೆನ್ನಾಗಿ ಬಂದಿದೆ ಸರ್, ನೀವು ನೋಡ್ತಿರಲ್ಲ ಈಗ ನೋಡಿ ಚಿತ್ರ ಹೆಂಗೆ ಬಂದಿದೆ ಅಂತ. ನಮ್ಮ ಸ್ವಾಮಿ ಸಾರು ಕ್ಯಾಮ್ರಾಮ್ಯಾನ್ ಡನ್ ಎ ಬ್ರಿಲಿಯಂಟ್ ಜಾಬ್, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಚಿತ್ರ ಭಾಳ ಚೆನ್ನಾಗಿ ಬಂದಿದೆ, ಜನರಿಗೆ ಹಿಡಿಸುತ್ತೆ. ಡೆಫಿನೆಟ್ಲಿ ಎಲ್ಲರೂ ಬಂದು ನೋಡ್ತಾರೆ. ನೀವು ಕೂಡ ಇದ್ರ ಬಗ್ಗೆ ಬರಿಬೇಕು, ಯಾಕಂದರೆ ಒಂದು ಮುಖ್ಯವಾದ ಒಂದು ಮಾತು ಹೇಳ್ತೀನಿ ನೋಡಿ. ಈಗ ಕನ್ನಡ ಸಿನಿಮಾ ಇರೋ ಸ್ಟೇಜ್ ನೋಡಿದ್ರೆ ಯಾವ ಥರ ಇದೆ ಅಂದರೆ, ಒಂದು ಸ್ವಲ್ಪ ಡಲ್ ಸ್ಟೇಜಲ್ಲಿ ಹೋಗ್ತಾ ಇದೆ. ಏಕೆ? ನಮ್ಮ ಕನ್ನಡ ಸಿನಿಮಾಗೆ ನಮ್ಮ ಕನ್ನಡದವರು ಪ್ರೋತ್ಸಾಹ ಕೊಡ್ತಾ ಇಲ್ಲ, ಅದು ಕೊಡಬೇಕು ಸರ್. ಈಗ ಯಾವ ಮಾಲಲ್ಲಿ ಹೋದರೆ ನೀವು ಒಂದು ಕನ್ನಡ ಸಿನಿಮಾ ತೆಗೆದುಬಿಟ್ಟು ಹಿಂದಿ ಸಿನಿಮಾ ಹಾಕ್ತೀರಿ, ನೀವು ತಮಿಳ್ ಸಿನಿಮಾ ಹಾಕ್ತೀರಿ, ಇಂಗ್ಲೀಷ್ ಸಿನಿಮಾ ಹಾಕ್ತೀರಿ, ಯಾಕೆ ಕನ್ನಡ ಸಿನಿಮಾ ಓಡಿಸಲ್ಲ? ನೀವು ಓಡಿಸಿ ಸರ್, ಕನ್ನಡ ಸಿನಿಮಾನ ಓಡಿಸಿ, ಕನ್ನಡ ಇಂಡಸ್ಟ್ರಿಯನ್ನು ಬೆಳೆಸಿ ಸರ್. ಇವ್ರು ಮುಂದಕ್ಕೆ ಬರಬೇಕು. ನಂತರ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಇವ್ರ ಥರ ಕ್ಯಾಮ್ರಾಮೆನ್ನು, ಈ ಥರ ಮನುಷ್ಯರು ಬರಬೇಕು ಸರ್. ಈ ಥರ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ಎಲ್ಲ ಬರಬೇಕಂದ್ರೆ ಥಿಯೇಟರ್ನವರು, ಪಬ್ಲಿಕ್ಕು, ನಮ್ಮ ಕನ್ನಡಿಗ ಪರ್ಟಿಕ್ಯುಲರ್ಲಿ ನಾನು ಹೇಳ್ತೀನಿ. ಯಾಕಂದರೆ ನಾನು ಇಲ್ಲೇ ಹುಟ್ಟು ಬೆಳೆದು, ಇಲ್ಲೇ ನಾನು ಮನುಷ್ಯ ಆಗಿದ್ದು, ಇಲ್ಲೇ ಓದಿದ್ದೆಲ್ಲ ಮಾಡಿದ್ದು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಈ ಸಿನಿಮಾ ಮಾಡಿದ ಕಷ್ಟಬಿದ್ದು ಮಾಡಿದ್ದೀನಿ ನಾನು. ಈ ಸಿನಿಮಾ ಓಡಬೇಕಂದ್ರೆ ಬೇರೆ ಯಾವುದಿಲ್ಲ ಸರ್. ನಿಜವಾಗ್ಲೂ ಹೇಳ್ತೀನಿ, ಭಾಳ ದೊಡ್ಡ ಮಾತು ಹೇಳ್ತಾ ಇದ್ದೀನಿ. ಈಗ ದೇವ್ರ ಸಮ ನಮ್ಮ ಆಡಿಯನ್ಸ್ ಸರ್. ಅವ್ರು ಬಂದು ನೋಡಿದ್ರೇ ನಾವು ಬದುಕ್ತೀವಿ, ಅವ್ರು ಬಂದು ನೋಡಲಿಲ್ಲ ಅಂದರೆ ನಾವು ಬದುಕಲ್ಲ. ಆರ್ಟಿಸ್ಟು ಬದುಕಲ್ಲ, ಟೆಕ್ನಿಷಿಯನ್ ಬಂದು ಅದು ಎಷ್ಟು ದೊಡ್ಡ ಆರ್ಟಿಸ್ಟ್ ಆಗಲಿ. ಯಾಕೆ? ಅಣ್ಣವ್ರು ಇದ್ದರು, ರಾಜ್ಕುಮಾರ್ ಅಣ್ಣವ್ರು ಇದ್ದರು, ಅವ್ರಿಗೆ ಕೂಡ ಫ್ಯಾನ್ ಫಾಲೋವಿಂಗ್ ಇತ್ತು. ಯಾಕೆ? ಯಾರು ಮಾಡಿದ್ರು ಅಣ್ಣವ್ರು ಯಾರು ಮಾಡಿಸಿದ್ರು? ನಮ್ಮ ಆಡಿಯನ್ಸೇ. ಬೇರೆಯವ್ರು ಈಗ ಎಷ್ಟು ಫಿಲ್ಮ್ ಬಂತು, ಅವ್ರನ್ನ ಯಾರು ಮಾಡಿಸಿದ್ರು? ಯಶ್ ಅಂತ ಯಾರು ಮಾಡಿಸಿದ್ದು? ಆಡಿಯನ್ಸೇ, ನಮ್ಮ ಕನ್ನಡಿಗ. ನಾನು ಹೇಳ್ತೀನಿ ಸರ್, ಕನ್ನಡ ಸಿನಿಮಾ ಓಹೋನ್ ಬರಬೇಕು ಸರ್. ಕನ್ನಡ ಸಿನಿಮಾ, ಕನ್ನಡ ಮಕ್ಕಳು ಬಂದು, ಕನ್ನಡ ಜನರು ಬಂದು ಕನ್ನಡ ಸಿನಿಮಾ ನೋಡಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಸಿನಿಮಾ ಒಂದು ಓಹೋನ್ ಬಂದರೆ ಕನ್ನಡ ಇಂಡಸ್ಟ್ರಿನೆಲ್ಲ ಇರುತ್ತೆ, ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿರ್ತೀವಿ ಸರ್. ಅದೇ ಹೇಳೋದು ಸರ್. ಇದು ಸಿನಿಮಾದಲ್ಲಿ ಏನಿದೆ ಅಂದರೆ, ಸಿನಿಮಾದಲ್ಲಿ ಒಂದು ಫುಲ್ ಮಿಲ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಉಪ್ಪಿನಕಾಯಿ, ಪಲ್ಯ, ಅನ್ನ ಸಾಂಬಾರು ಎಲ್ಲ ಆ ಥರದ್ದು ಕಾಮಿಡಿ ಆಗಲಿ, ನಿಮಗೆ ಸೆಂಟಿಮೆಂಟ್ ಆಗಲಿ, ಒಂದು ಐಟಮ್ ಸಾಂಗ್ ಆಗಲಿ, ಎಲ್ಲ ಥರದ್ದು ಇದೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಸಿನಿಮಾ. ಒಂದು ಅದ್ಭುತವಾದ ಒಂದು ಫೈಟ್ ಕೂಡ ಮಾಡಿದ್ವಿ, ಬೆಂಕಿ ಫೈಟು. ತುಂಬ ರಿಸ್ಕ್ ತೊಗೊಂಡು ಮಾಡಿದ್ವಿ ಆ ಫೈಟು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಎಲ್ಲರೂ ನೋಡಿ ನಮ್ಗೆ ಸಹಕರಿಸ್ಬೇಕು ಸರ್. ಕುಟುಂಬದ ಸಮೇತ ಕೂತ್ಕೊಂಡು ಚಿತ್ರ ನೋಡೋಂಥ ಚಿತ್ರ ಮಾಡಿದೆ. ಖಂಡಿತ ಕುಟುಂಬ ಸಮೇತ ಕುಂತ್ಕೊಂಡು ಫುಲ್ ಮಿಲ್ಸ್ ಅಂದಾಗ ಕುಟುಂಬ ಸಮೇತ ತಿನ್ನುವಂಥ ಮಿಲ್ಸ್ ಅದು. ಈಗೆಲ್ಲೋ ಶುಗರ್ ಇರೋರು ಉಪ್ಪಿಟ್ಟು ತಿನ್ನಂಗೆ ಆ ಥರದ್ದಲ್ಲ ಇದು. ಟೋಟಲಿ ಕುಟುಂಬ ಸಮೇತ ಎಲ್ಲ ಥರದ ಇರೋವಂಥ ಸಿನಿಮಾ ಇದು ಸರ್. ಎಷ್ಟೇ ಫಿಲ್ಮ್ ಸರ್